ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನ ಪರೀಕ್ಷೆ 3 ರೂಪಣಾತ್ಮಕ ಮೌಲ್ಯಮಾಪನ 3 ಅಂದರೆ FA3 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ನಿಮಗಾಗಿ ಈ ವಿಡಿಯೋದಲ್ಲಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು FA3 ಪ್ರಥಮ ಭಾಷೆ ಕನ್ನಡ. ಇಲ್ಲಿ ಮೊದಲ ಮೇನನ್ನು ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರ, ಇದಕ್ಕೆ ಉತ್ತರ ಆಪ್ಷನ್ ಸಿ ದುಷ್ಟಾಂತ ಆಗುತ್ತೆ. ನಂತರ ಎರಡನೇ ಪ್ರಶ್ನೆ, ಇವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಬಹುರ್ವಿಹಿ ಸಮಾಸ ಅಂದಾಗ ದಿನಪಸುತ, ಇದು ಆಪ್ಷನ್ ಡಿ ಉತ್ತರ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ತದ್ದಿತಾಂತ ಭಾವನಾಮ, ಆಪ್ಷನ್ ಬಿ. ಇನ್ನು ಎರಡನೇ ಮೇನ್ಗೆ ಬಂದಾಗ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವುದು ಎಂದೆಂದು ನಮ್ಮ ಆದರ್ಶವಾಗಿರಬೇಕು. ನಂತರ ಐದನೇ ಪ್ರಶ್ನೆ, ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಆರನೇ ಪ್ರಶ್ನೆ, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ. ಇನ್ನು ಮೂರನೇ ಮೇನ್ಗೆ ಬಂದಾಗ ಪ್ರತಿಯೊಂದು ಪ್ರಶ್ನೆಗೂ 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಜನರು ಮೂರ್ತಿ ಪೂಜೆಯನ್ನು ಮಾಡಲು ಕಾರಣವೇನು. ನಂತರ 8ನೆಯ ಪ್ರಶ್ನೆ, ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನನು ಹೇಗೆ ವಿವರಿಸಿದ್ದಾನೆ. ನಂತರದ ಮೇನಲ್ಲಿ ಕೊಟ್ಟಿರುವ ಲೇಖಕರನ್ನು ಕವಿಗಳನ್ನು ಪರಿಚಯಿಸಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಕೇಶವ ಬಲರಾಮ ಹೆಗಡೆವಾರ. ನಂತರ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ. ಇಲ್ಲಿ ಕಟ್ಟುವುದು ಕಠಿಣ, ಕೆಡುವುದು ಸುಲಭ, ಹೆತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತಲೂ ಮೇಲು. 2 ಕೊಟ್ಟಿದೆ, 2ರಲ್ಲಿ ಒಂದನ್ನು ಉತ್ತರಿಸಬೇಕು. ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ. ಮೊಗ್ಗುಗಳ ಬದಲು ಪೂರ್ಣ ಅರಳಿದ ಪುಷ್ಪಗಳು ನಮ್ಮ ಆದರ್ಶವಾಗಬೇಕು. ನಂತರ ಇಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ 2 ಪದ್ಯಗಳನ್ನು ನೀಡಲಾಗಿದೆ. ಕೊನೆಯ ಮೇನ್ನಲ್ಲಿ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಈ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳು ಸಹ ಇಲ್ಲಿ ನೀಡಲಾಗಿರುತ್ತೆ. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಉತ್ತರಗಳನ್ನು ನೀಡಲಾಗಿದೆ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳು. ಯಾವುದು ಎಂದೆಂದು ನಮ್ಮ ಆದರ್ಶವಾಗಿರಬೇಕು ಅಂದರೆ ತತ್ವವೇ ಎಂದೆಂದು ನಮ್ಮ ಆದರ್ಶವಾಗಿರಬೇಕು. ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಹಸುರು ಎಂಬುದು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ. ಪುಟ್ಟ ಪೋರಿಯು ಮುಸರೆ ತಿಕ್ಕುತ್ತಿದ್ದಾಳೆ. ನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಜನರು ಮೂರ್ತಿ ಪೂಜೆ ಮಾಡಲು ಕಾರಣವೇನು. ನೋಡಿ, ಇಲ್ಲಿ ಉತ್ತರ ನಿಮಗೆ ನೀಡಲಾಗಿದೆ. ಹಾಗೆ 8ನೇ ಪ್ರಶ್ನೆ, ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ. ನಂತರ ಕವಿ ಕಾಲ ಪರಿಚಯಗಳನ್ನು ಇಲ್ಲಿ ಸಹ ನೀಡಲಾಗಿದೆ. ನಂತರ ಗಾದೆ ಮಾತನ್ನು ವಿಸ್ತರಿಸ್ತಕ್ಕಂಥದ್ದು. ನಂತರ ಈ ಒಂದು ಸಂದರ್ಭದೊಡನೆ ಉತ್ತರಿಸಿ. ನಂತರ ಪದ್ಯಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಮತ್ತು ಪದ್ಯದ ಸಾರಾಂಶವನ್ನು ಬರೀತಕ್ಕಂಥ ಈ ಕೀ ಉತ್ತರ ಹಾಗೂ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ ವಿದ್ಯಾರ್ಥಿಗಳೇ. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ನಿಮ್ಮ FA3ಗೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ.